ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗ ಮಾಡೋ ನಮಸ್ಕಾರಗಳು. ಗೈಸ್, ಇವತ್ತಿನ ವೀಡಿಯೋದಲ್ಲಿ ಏನಂದರೆ SLN ಸ್ಟಿಕ್ಕರ್ಸ್ ಅಂತ, ಇದು RBI ಲೇಔಟು ಮತ್ತು ಕೊಟ್ನೂರ್ಗೆ ಹೋಗೋ ಮೇನ್ ರೋಡಲ್ಲಿ ಐತೆ. ಸೊ ಅಲ್ಲಿ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂತ ಸ್ವಲ್ಪ ಗಾಡಿಗೆ ಸ್ಟಿಕ್ಕರಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ ಗೈಸ್, ಏನೇನು ಮಾಡಿಸ್ತೀನಿ ಸ್ಟಿಕ್ಕರಿಂಗ್ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಾನು ಗಾಡಿ ಇಲ್ಲ ಐತೆ ನೋಡಿ ಗೈಸ್. ಇದು ಬಂದು ಸ್ಟಿಕ್ಕರಿಂಗ್ ಏನು ಮಾಡ್ಸೋಕ್ಕೆ ಬಂದಿದ್ದೀನಿ ಅಂತಂದರೆ, ಟ್ಯಾಂಕ್ ಮೇಲೆ ಒಂದು ಬೀಡಿಂಗ್ ಬರ್ತದಲ್ಲ ಅದು, ಮತ್ತು ಇದು SLN ಸ್ಟಿಕ್ಕರ್ಸ್ ಅಂತ ಸಕ್ಕದಾಗೈತೆ. ಇದು 3D ಎಲ್ಲ ಮಾಡಿಕೊಡ್ತಾರೆ ಚೆನ್ನಾಗಿ. ಈ ಟ್ಯಾಂಕ್ ಮೇಲೆ ಇಲ್ಲಿ ಬೀಡಿಂಗು, ಮತ್ತು ಇದು ನಮ್ಮ ಅಕ್ಕ ಮಗ ಕಿತ್ತಾಕ್ಬಿಟ್ಟು ನೋಡಿ ಗೈಸ್. ಇದೊಂದು ಸ್ಟಿಕ್ಕರ್ ಚೇಂಜ್ ಮಾಡಿಸ್ಬೇಕು, ಅದೊಂದು ಹಾಕ್ಸ್ಕೊಂಡು, ಮತ್ತು ಟ್ಯಾಂಕ್ ಮೇಲೆ ಯಮಹ ಅಂತಿದೆಯಲ್ಲ ಅದೊಂದು ಬೀಡಿಂಗ್ ಚೇಂಜ್ ಮಾಡಿಸ್ಬೇಕು ಅಂತ ಇವ್ರು ಬಯ್ಯ ಸಕ್ಕದಾಗಿ ಮಾಡಿಕೊಡ್ತಾರೆ. ಎಲ್ಲ ಥರ 3D ಸ್ಟಿಕ್ಕರಿಂಗ್ಸ್ ಕೂಡ ಮಾಡಿಕೊಡ್ತಾರೆ. ಇದು ಬಂದು RBI ಲೇಔಟು ಮತ್ತು ಕೊತ್ನೂರ್ಗೆ ಹೋಗೋ ಮೇನ್ ರೋಡಲ್ಲೇ ಇರೋದು, ರೋಡ್ ಸೈಡಲ್ಲೇ ಸಕ್ಕದಾಗಿ ಮಾಡ್ತಾರೆ ಗೈಸ್ ಇವರು. ಲಾಸ್ಟ್ ಟೈಮ್ ಇವ್ರ ಹತ್ರನೇ ಯಮಹ ದಿ ಲೆಜೆಂಡ್ ಸಿನ್ಸ್ 1987 ಅಂತ ಟ್ಯಾಂಕ್ ಮೇಲೆ ಹಾಕ್ಸಿದೆ ನೋಡಿ. ಅದೇ ಆ ಸ್ಟಿಕ್ಕರ್ ಇಲ್ಲೇ ಹಾಕ್ಸಿದ್ದು ನಾನು. ಬಟ್ ಈ ಟ್ಯಾಂಕ್ ಮೇಲೆ ಒಂದು ಬೀಡಿಂಗ್ ಹಾಕ್ಸೋಣ, ಅದು ಗೋಲ್ಡ್ ಕಲರ್ದು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಫ್ರೀ ಇರಲಿಲ್ಲ, ಲಾಸ್ಟ್ ಟೈಮೇ ಬಂದು ಹಾಕ್ಸ್ಬೇಕಿತ್ತು, ಹೇಳಿದೆ ಬರ್ತೀನಿ ಅಂತ. ಸೊ ಬರೋಕ್ಕಾಗಿರಲಿಲ್ಲ, ನನಗೂ ಫ್ರೀ ಆಗಿರಲಿಲ್ಲ. ಸೊ ಇವತ್ತು ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಹೆಲ್ಮೆಟ್ ಮೇಲೆ ಒಂದು ಹಾಕ್ಸ್ಬೇಕು ಹಿಂದೆ ಇಲ್ಲಿ ಬ್ಯಾಕಲ್ಲಿ, ಅದಕ್ಕೊಂದು ಹಂಗಾರೆ. ಹಾಂ, ಓಕೆ ಅಣ್ಣ, ಓಕೆ ಅಣ್ಣ. ಇದು ಪ್ರದೀಪ್ ಕನ್ನಡಿಗ ಅಂತ ನಂದು ಯೂಟ್ಯೂಬು, ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮು. ಅದನ್ನು ಹೆಲ್ಮೆಟ್ ಮೇಲೆ ಮತ್ತು ಗಾಡಿ ಮೇಲೆ ಸ್ಟಿಕ್ಕರ್ಸ್ ಹಾಕ್ಸೋಣ ಅಂತ. ಸೊ ಗೈಸ್, ಇದು ಸಕ್ಕದಾಗೈತೆ ಸ್ಟಿಕ್ಕರಿಂಗ್ ಶಾಪು. ಬಯ್ಯ ಜಾಸ್ತಿ ಮಾತಾಡ್ಸೋಕ್ಕಾಗಲ್ಲ, ಯಾಕೆ ಅಂದರೆ ಬಯ್ಯ ಬಂದು ಬಾಯಲ್ಲಿ ವಿಮಲ್ ಹಾಕೊಬಿಟ್ಟವ್ರೆ, ಧಾನ್ಯ ಧಾನ್ಯ ಮೇ ಕೇಸರ್ ಕದಮ್ಮು. ಸೊ ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಯ್ಯ, ಅದಕ್ಕೋಸ್ಕರ. ಮೇನ್ ರೋಡಲ್ಲಿ ನೋಡಿ ಗೈಸ್, ಆಪೋಸಿಟು ರಾಮರಾಜ್ ಕಾಟನ್ಸ್ ಇದೆಯಲ್ಲ, ಅದರ ಆಪೋಸಿಟೇ ಇರೋ ಸ್ಟಿಕ್ಕರ್ ಶಾಪ್ ಇದು. ಯಾರಾನ ಈ ವಿಡಿಯೋ ನೋಡ್ತಿದ್ರೆ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಅಂದರೆ ಇಲ್ಲಿ ಬಂದು ಮಾಡಿಸ್ಕೊಳ್ಳಿ, ಸಕ್ಕದಾಗಿ ಮಾಡಿಕೊಡ್ತಾರೆ. ನೀವು ಹೆಂಗೆ ಕೇಳ್ತೀರ ಹಂಗೆ ಮಾಡಿಕೊಡ್ತಾರೆ. ಪ್ರತಿಯೊಂದು 3D ಸ್ಟಿಕ್ಕರಿಂಗಿಂದ ಹಿಡಿದು ಎಲ್ಲ ಮಾಡಿಕೊಡ್ತಾರೆ, ಸಕ್ಕದಾಗಿ ಮಾಡ್ತಾರೆ. ಬಂದು ಮಾಡಿಸ್ಬೋದು ಗೈಸ್, ಚೆನ್ನಾಗಿ ಮಾಡಿಕೊಡ್ತಾರೆ ಬಯ್ಯ ಇವರು. ಲೈಟ್ ಬೆಳಕು ಹೆಂಗೆ ಕಾಣಿಸ್ತೈತೆ ನೋಡಿ ಗೈಸ್, ನನ್ನ ಗಾಡಿ ಸಕ್ಕದಾಗಿ ಕಾಣಿಸ್ತೈತೆ ಹೆಂಗೆ. ಸರಿ, ಹಾಂ, ಒರಿಜಿನಲ್ ಸಿಗಲಿಲ್ಲ ಅದು. ನೋಡ್ತೀನಿ, ಎಲ್ಲ ನಾವು ಸಿಕ್ಕಿದ್ರೆ ಚೇಂಜ್ ಮಾಡಿಬಿಡ್ತೀನಿ. ಹಿಂದೆಗಡೆ ಅದು ಹಿಂಗೆ ಮೇಲ್ಗಡೆ ಆಗ್ಬಿಡ್ತಲ್ಲ. ಹಾಂ, ಹೇಳ್ಬೇಕಾಯ್ತು ಮೆಕ್ಯಾನಿಕ್ಗೆ, ಸ್ವಲ್ಪ ಕೆಳಗಡೆ ಮಾಡಿ ಏನೋ ಪೈಪ್ ಗಿಪ್ ಹಾಕಿ ಅಂತ. ಎಲ್ಲ ಕರೆಕ್ಟ್ ಆಗಿದೆ. ರೋಮ್ ಎಲ್ಲ JC ರೆಡಿ ಮಾಡಿಸಿದ್ದು. ಇಲ್ಲ ಅಣ್ಣ, ಎಲ್ಲ ನಮ್ಮ ಫ್ರೆಂಡ್ ಹತ್ರ ಅವನಿಗೆ ಹೇಳ್ಬಿಟ್ಟಿದ್ದೆ. ಸೊ ರೆಡಿ ಆಯಿತು ಸ್ಟಿಕ್ಕರಿಂಗು ಅವ್ರದ್ದೆಲ್ಲ ಇದು ಮಾಡಿಕೊಂಡು ಎಲ್ಲ ತೆಗಿತವ್ರೆ. ಹಾಕ್ಸಿದ್ದೀನಿ ನೋಡಿ ಗೈಸ್ ಹೆಲ್ಮೆಟ್ ಮೇಲೆ. ನನ್ನ ಯೂಟ್ಯೂಬು, ಇನ್ಸ್ಟಾ ಮತ್ತು ಫೇಸ್ಬುಕ್ ಪೇಜು ಪ್ರದೀಪ್ ಕನ್ನಡಿಗ ಅಂತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಫಾಲೋ ಮಾಡಿ, ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮಲ್ಲಿ, ಮತ್ತು ಯೂಟ್ಯೂಬ್ಗೂ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಇಲ್ಲಿ ಬ್ಯಾಕು ತೈಲಮ್ ಮೇಲ್ಗಡೆ ಸೇಮ್ ಅದೇ ಥರ ಯೂಟ್ಯೂಬು, ಇನ್ಸ್ಟಾ ಮತ್ತು ಫೇಸ್ಬುಕ್ಕು ನನ್ನ ಚಾನಲ್ ನೇಮ್ ಹಾಕ್ತಾಯಿದ್ದೀನಿ. ಸೊ ಗೈಸ್, ಪ್ರದೀಪ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ? ನೋಡಿ ಗೈಸ್, ಸಕ್ಕದಾಗಿ ಕಾಣಿಸ್ತೈತೆ ಆ ರೆಡ್ ಕಲರ್ಗೆ ಮತ್ತು ಮೇಲ್ಗಡೆ ವೈಟು. ಮತ್ತು ಇದು ನಮ್ಮ ಅಕ್ಕ ಮಗ ಕಿತ್ತಾಕಿದ್ನಲ್ಲ ಆ ಸ್ಟಿಕ್ಕರ್ ಒಂದು ತೆಗೆದ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಒಂಥರ ಅವನು ಉಗ್ರಲ್ಲಿ ಚಿಕ್ಕವನಲ್ವಾ, ಉಗ್ರು ಚೆನ್ನಾಗಿ ಬೆಳೆದೈತೆ, ಎಲ್ಲ ಕಿತ್ಬಿಟ್ಟಿದ್ದ ಕುತ್ಕೊಂಡು ಟ್ಯಾಂಕ್ ಮೇಲೆ. ಸೊ ಅದೊಂದು ಚೇಂಜ್ ಮಾಡಿಸ್ಬಿಡೋಣ ಅಂತ ಅದೊಂದು ಯಮಹ ಲೋಗೋ ಇದೆಯಲ್ಲ ಅದೊಂದು ಹಾಕ್ಸ್ಬಿಡ್ತೀನಿ ಹಂಗೇನೆ. ಅದೊಂದು ಚೇಂಜ್ ಮಾಡಿ, ಇಲ್ಲ ಅಂದರೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ವೀಡಿಯೋದಲ್ಲಿ ನೋಡಿದೆ. ಒಂದು 2 ಸಲ ಟ್ಯಾಂಕ್ ಮೇಲೆ ನಾನೇ ಗಾಡಿ ಓಡಿಸ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು. ಸೊ ಅದೊಂದು ಚೇಂಜ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅದೊಂದು ಸ್ಟಿಕ್ಕರ್ ತೆಗೆದ್ಬಿಟ್ರು. ಅದು ರೆಡಿ ಐತೆ. ಅದನ್ನು ಇವಾಗ ಸ್ಟಿಕ್ಕರಿಂಗ್ ಹಾಕ್ಬಿಟ್ರೆ ಅದನ್ನು ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ಇನ್ನು ಬ್ಯಾಲೆನ್ಸ್ ಬಂದು ಟ್ಯಾಂಕ್ ಮೇಲ್ಗಡೆ ಆ ಬೀಡಿಂಗ್ ಹಾಕೋದೆ ಸ್ವಲ್ಪ ಟೈಮ್ ಹಿಡಿಯೋದು. ಗೋಲ್ಡ್ ಕಲರ್ ಹೇಳಿದ್ದೀನಿ ನಾನು, ರೆಡ್ಗೆ ಚೆನ್ನಾಗಿ ಕಾಣಿಸ್ತದ ನೋಡಿ ಗೈಸ್. ಎಲ್ಲ ಆದಮೇಲೆ ಫಿನಿಶಿಂಗು ತೋರಿಸ್ತೀನಿ ಒಂದು ಸತಿ. ನೋಡಿ ಗೈಸ್, ಇದು ಆಯಿತು ಸ್ಟಿಕ್ಕರು. ಕಿತ್ತಾಕ್ಬಿಟ್ಟಿದ್ನಲ್ಲ ಮಕ್ಕ ಮಗ, ಅದು ರೆಡಿ ಆಯಿತು. ಅದನ್ನು
ನಾನು 2 ಸಲ ಅನ್ಕೊಂಡಂಗೆ ತಿರುಗಿ ನೋಡಿದ್ದೀನಿ. ಗೈಸ್ ಇದು ಬಂದು ಟ್ಯಾಂಕ್ ಮೇಲೆ ಬೀಡಿಂಗು ನಾನು ಹೇಳಿದ್ನಲ್ಲ, ಅದು ಕಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಕಟ್ ಮಾಡ್ಕೊತಾ ಇದ್ದಾರೆ, ಯಾಕೆಂದರೆ ಅದು ಸಪ್ರೇಟಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡು ಹಾಕಬೇಕು. ಯಾಕೆಂದರೆ ಲೈನ್ ಬರಬೇಕಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕು. ಅದು ಲೈನು ಹೆಂಗೆ ಬೇಕು ಹಂಗೆ ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದು ರೆಡಿ ಆಗಿದೆ ನೋಡಿ. ಅದನ್ನು ಸ್ಕೇಲ್ ತೊಗೊಂಡು ಕಟ್ ಮಾಡ್ಕೊಂಡು ಬಯ್ಯ ಆಮೇಲೆ ಟ್ಯಾಂಕ್ ಮೇಲೆ ಹಾಕ್ತಾರೆ. ಸೊ ಬನ್ನಿ ಯಾವ ಥರ ಹಾಕ್ತಾರೆ ಅಂತ ತೋರಿಸ್ಕೊಡ್ತೀನಿ ನಿಮಗೂ ನೋಡಿ. ಗೈಸ್ ಈ ಟ್ಯಾಂಕ್ ಮೇಲೆ ಬಿಡಿಂಗು ಲಾಸ್ಟ್ ಟೈಮ್ ನಾನು ಹೇಳಿದ್ರು ಯಾರೋ ಗ್ಯಾರೇಜಲ್ಲಿ ಹಿಂಗೆ ಹಾಕ್ಸಿ ಬೈ, ಫುಲ್ ಪ್ಲೈನ್ ಆಗಿಬಿಟ್ಟೈತೆ, ಚೆನ್ನಾಗಿ ಕಾಣಿಸಲ್ಲ, ಇದೊಂದು ಬೀಡಿಂಗ್ ಹಾಕ್ಸಿ ಚೆನ್ನಾಗಿ ಕಾಣಿಸ್ತದೆ, ನೀವು ಹಾಕ್ಸಿ ನೋಡಿ ಗಾಡಿ ನಿಮ್ಗೆ ಇಷ್ಟ ಆದರೆ 2 ಕಡೆನೂ ಹಾಕ್ಸಿ, ಇಲ್ಲಾಂದರೆ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದು ಸೈಡ್ ಹಾಕ್ಸಿ ನೋಡ್ತೀನಿ, ಚೆನ್ನಾಗಿ ಕಾಣಿಸ್ತು ಅಂದರೆ 2 ಸೈಡು ಹಾಕ್ಸ್ಬಿಡ್ತೀನಿ. ಇವಾಗ ಹಾಕ್ತಾಯಿದ್ದಾರೆ ಭಯ್ಯ ನೋಡಿ. ಗೈಸ್ ಒಂದು ಸೈಡ್ ರೆಡಿ ಆಗೈತೆ, ಸಕ್ಕತ್ತಾಗಿ ಕಾಣಿಸ್ತೈತೆ, ನನಗೂ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಆ ಸೈಡು ಹಾಕ್ಬಿಡಿ ಅಂತ ಹೇಳಿದ್ದೀನಿ. ಈ ಸೈಡ್ ಹಾಕಿ ನೋಡಿದೆ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಬೇಡ ಅಂದ್ಬಿಡ್ತಾಯಿದೆ. ಸೊ ಗೈಸ್ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬೈ ಬೈ.